ಅವ್ರು ನಮ್ಮ ಇಂಡಸ್ಟ್ರಿಗೆ ಬೇಕು, ನಮ್ಮ ಚಿತ್ರರಂಗಕ್ಕೆ ಅವ್ರು ಬೇಕು. ನಿಜ ಹೇಳ್ಬೇಕು, ಮನ್ಸಿಗೆ ತುಂಬಾ ನೋವಾಗುತ್ತೆ ಈ ವಿಷಯ. ನಾನು ಅವ್ರನ್ನ ನೋಡಿದ್ದು ಒಂದು ಅನಾಥರು ಸಿನಿಮಾದಲ್ಲಿ, ಮಂಡ್ಯ ಸಿನಿಮಾದಲ್ಲಿ. ಅವರು ಎಷ್ಟು ಅಂದ್ರೆ ಪಾಪ ಎಲ್ಲಾರ ಹತ್ರ ಅಂದ್ರೆ ಎಲ್ಲ ಟೆಕ್ನಿಷಿಯನ್ ಹತ್ರ ಅಣ್ಣ ಬನ್ನಿ ಹೋಗಿ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು, ಎಷ್ಟು ಒಂದು ಹೊಂದಾಣಿಕೆಯಲ್ಲಿರೋರು. ಎಲ್ಲೂ ಕೂಡ ಅವರು ಅಷ್ಟು ದೊಡ್ಡ ನಟ ಅಂತ ಎಲ್ಲೂ ತೋರಿಸ್ಕೊತಾ ಇರ್ಲಿಲ್ಲ. ಬಟ್ ಏನ್ ಗೊತ್ತಾ, ನಾನು ಇವಾಗ್ಲೂ ಹೇಳೋದು, ಅವ್ರವ್ರ ಜೀವನದಲ್ಲಿ ಏನೇನ್ ಆಗಿರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರಕ್ ಸಾಧ್ಯ. ನಮ್ಗೇನ್ ನಾವ್ ಏನ್ ನೋಡ್ತೀವಿ, ಏನ್ ಇವಾಗ ನ್ಯೂಸ್ ಅಲ್ಲಿ ಬರುತ್ತೆ, ಯಾರೋ ಹೇಳ್ತಾರೆ, ನಾವು ಕೇಳಿಸ್ಕೊತೀವಿ, ಅಷ್ಟು ಮಾತ್ರ ನಮ್ಗೆ ಗೊತ್ತಿರಕ್ ಸಾಧ್ಯ ಹೊರತು ಅವ್ರ ಲೈಫಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ತಪ್ಪು. ಬಟ್ ಒಂದೇ ಒಂದು ಮಾತು ನಂದು ಏನಂದ್ರೆ, ಆನೆಸ್ಟ್ ಆಗಿ ನಾನು ಹೇಳೋದು, ನಾನು ದರ್ಶನ್ ಅವ್ರಿಗೂ ಅದೇ ಹೇಳೋದು, ಲೈಫಲ್ಲಿ ಅವ್ರಿಗೆ ಇವಾಗ ಏನ್ ತೊಂದರೆಗಳು ಬರ್ತಾ ಇದೆ ಆದಷ್ಟು ಬೇಗ ಅದೆಲ್ಲ ಕ್ಲಿಯರ್ ಆಗಿ ಸಾಲ್ವ್ ಮಾಡ್ಕೊಂಡು ಆದಷ್ಟು ಬೇಗ ಅವರು ನಮ್ಮ ಇಂಡಸ್ಟ್ರಿಗೆ ವಾಪಸ್ ಬರಲಿ ಅಂತ.